ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡ್ರಿ. ಬರ್ರಿ ಇವತ್ತಿನ ಒಂದು ವಿಡಿಯೋದೊಳಗೆ ಸ್ವೀಟ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಸ್ವೀಟ್ ರೆಸಿಪಿ ಏನಪ್ಪ ಅಂತೀರಾ? ಉತ್ತರ ಕರ್ನಾಟಕದೊಳಗೆ ಸ್ಪೆಷಲ್ ಆಗಿರುವಂತಹ ಬೆಲ್ಲದ ಬೇಳೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬೆಲ್ಲದ ಬೇಳೆ ಮಾಡೋದಕ್ಕೆ ಮೇಯ್ನಾಗಿ ಕಡಲೆಬೇಳೆ ಇರಬೇಕು ನೋಡ್ರಿ. ಕಡಲೆಬೇಳೆಯಿಂದ ತುಂಬಾ ಟೇಸ್ಟಿಯಾಗಿರುವಂತಹ ರುಚಿಕರವಾಗಿರುವಂಥ ಬೆಲ್ಲದ ಬೇಳೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಕುಕ್ಕರ್ಗೆ ನಾನು ಒಂದು 4 ಗ್ಲಾಸ್ನಾಗುವಷ್ಟು ನೀರನ್ನು ಹಾಕ್ಕೊಂಡು ಕುದಿಸೋಕ್ಕೆ ಇಟ್ಕೊಂಡಿದ್ದೆ. ಕುಕ್ಕರ್ನಲ್ಲಿ ಮೊದಲಿಗೆ ನಾವು ನೀರನ್ನು ಕುದಿಸಿದಾದ ನಂತರ ನಾವು ಈ ರೀತಿಯಾಗಿ ಕಡಲೆಬೇಳೆನ ಹಾಕೋಬೇಕಾಗತ್ತೆ. ಮೊದಲಿಗೆ ನಾವು ಕಡಲೆಬೇಳೆ ನೀರು ಹಾಕಿ ಇಡೋಕೆ ಹೋಗ್ಬಾರ್ದ್ರಿ. ಮೊದಲಿಗೆ ನಾವು ನೀರನ್ನು ಕಾಯಿಸಿ ಅದಾದ ನಂತರ ಅದಕ್ಕೆ ಕಡಲೆಬೇಳೆನ ಹಾಕೋಬೇಕು. ಒಂದು 2ರಿಂದ 3 ವಿಸಿಲ್ ನಾನು ಕೂಗಿಸ್ಕೊಂಡಿದ್ದೀನಿ. ಇವಾಗ ನೋಡಿರಿ ತೋರಿಸ್ತಾ ಇದ್ದೀನಿ, ಇನ್ನೂ ಬಿಸಿ ಇದೆ ಇದು. ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಇದು ತಣ್ಣಗಾದ ನಂತರ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬೇಳೆ ಬೆಂದಿದೆ ಅಂತೇಳಿ. ಇದು ಇಷ್ಟು ಚೆನ್ನಾಗಿ ಅಂದರೆ ಇಷ್ಟು ಮೃದುವಾಗಿ ಬೆಂದಿದೆ ಅಲ್ವಾ ಬೇಳೆ, ಇದಿಷ್ಟಾದರೆ ಸಾಕು. ಇದಕ್ಕಿಂತ ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡ್ತಾ ಇರಲ್ವ, ಈಗ ತೋರಿಸ್ತಾ ಇದ್ದೀನಿ ಇಷ್ಟೊಂದು ಬೇಳೆ ಕುದ್ದಿದೆ. ಇದಕ್ಕೆ ನಾನು ಎಕ್ಸ್ಟ್ರಾ ನೀರನ್ನು ತಗೊಳಕತ್ತೀನಿ ನೋಡ್ರಿ. ನೀರು ಸ್ವಲ್ಪ ಜಾಸ್ತಿ ಆಗಿದೆ, ಸೊ ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ನೀರನ್ನು ತಕ್ಕೋತಾ ಇದ್ದೀನಿ. ಉಳಿದಿರುವಂಥ ಎಕ್ಸ್ಟ್ರಾ ನೀರನ್ನು ನಾವು ಒಂದು ಪಾತ್ರೆಗೆ ತೆಗೆದು ಇಟ್ಕೊಂಡ್ಬಿಡೋಣ್ರಿ ನಾವು. ಇದು ಮಾಡೋವಾಗ ಸ್ವಲ್ಪ ತೆಳುವಾಗೇ ಇರುತ್ತೆ. ತಣ್ಣಗಾದ ನಂತರ ನಾವು ಸ್ವಲ್ಪ ಇದು ಗಟ್ಟಿ ಆಗ್ತಾ ಹೋಗುತ್ತೆ. ಇಷ್ಟಿದ್ರೆ ಸಾಕು ಫ್ರೆಂಡ್ಸ್. ಇದಿಷ್ಟನ್ನು ನೀರನ್ನು ನಾನು ತಕ್ಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇದರೊಳಗೆ ಸ್ವಲ್ಪ ನೀರು ಬಿಟ್ಟಿದ್ದೀನಿ ನಾನು. ಇದಕ್ಕೆ ನಾನು 1 ಗ್ಲಾಸ್ ಬೇಳೆಗೆ 1 ಗ್ಲಾಸ್ನಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನೀವು ಹೆಚ್ಚಿಗೆ ಬೆಲ್ಲ ಬೇಕು ಅನ್ನೋರು ಅದನ್ನು ಕೂಡ ಸೇರಿಸ್ಕೋಬೋದು, ಅಥವಾ ಸಿಹಿ ಪ್ರಮಾಣ ಕಡಿಮೆ ಬೇಕು ಅನ್ನೋರು ಕಡಿಮೆ ಕೂಡ ನೀವು ಸೇರಿಸ್ಕೋಬೋದು. ನಾನು ಕ್ವಾಂಟಿಟಿ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಮೆಜರ್ಮೆಂಟನ್ನು ನಾನು ಹಾಕಿರೋ ಒಂದು ಮೆಜರ್ಮೆಂಟ್ಗೆ ಕರೆಕ್ಟಾಗಿರುವಂತಹ ಬೆಲ್ಲ ಅಂದರೆ ಕರೆಕ್ಟಾಗಿರುವಂಥ ಪ್ರಮಾಣನ ನಾನು ಸೇರಿಸ್ತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ನೀವು ಸೇರಿಸ್ಕೋಬೋದು. ಇವಾಗ ಒಂದು ನಾನು ಚಮಚ ತೊಗೊಂಡು ಈ ರೀತಿ ಬೇಳೆನ ಒಂದು ಸ್ವಲ್ಪ ಮಸ್ಕೋತಾ ಇದ್ದೀನಿ. ನೀವು ಏನಾದರೂ ಸ್ಮ್ಯಾಶರ್ಲಿಂದ ಸ್ಮ್ಯಾಶ್ ಕೂಡ ಮಾಡ್ಕೋಬೋದು. ಅದರಲ್ಲಿಂದ ಮಾಡ್ಕೊಂಡ್ರಿ ಅಂತಂದರೆ ತುಂಬಾ ಬೇಳೆ ಹಿಜಗ್ದಂಗೆ ಆಗುತ್ತೆ. ಸ್ವಲ್ಪ ತರಿಯಾಗಿರಬೇಕು. ಸೊ ಅದಕ್ಕೋಸ್ಕರ ನಾನು ಅದನ್ನು ಸ್ವಲ್ಪ ಈ ಚಮಚೆ ತೊಗೊಂಡು ಈ ರೀತಿಯಾಗಿ ನಾನು ಮಾಡಿದ್ದೀನಿ. ಅದಾದ ನಂತರ ಇದಕ್ಕೆ 1 ಗ್ಲಾಸ್ನಷ್ಟು ನಾನು ಬೆಲ್ಲನ ಸೇರಿಸ್ಕೊಂಡು ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ಬೆಲ್ಲ ಕೂಡ ಇದ್ರ ಜೊತೆಗೆ ಮಿಕ್ಸ್ ಆಗಬೇಕಲ್ಲ. ಬೆಲ್ಲನ ನಾವು ಮಿಕ್ಸ್ ಮಾಡಬೇಕಾದ್ರೆ ನಾವು ಗ್ಯಾಸನ್ನು ಆನ್ ಮಾಡ್ಕೊಳ್ಳೋಣ್ರಿ. ಯಾಕಂದರೆ ಇದನ್ನು ಬೆಲ್ಲ ಕರಗೋವರೆಗೂ ಮತ್ತೊಂದು ಸತಿ ನಾವು ಕುದಿಸ್ಕೋಬೇಕಾಗುತ್ತೆ. ಇದು ಬೆಲ್ಲ ಕೂಡ ಚೆನ್ನಾಗಿ ಇದ್ರ ಜೊತೆಗೆ ಮಿಕ್ಸ್ ಆಗಬೇಕು, ಹಾಗೆಯೇ ಬೆಲ್ಲ ಕೂಡ ಕರಗಬೇಕು. ಅದಕ್ಕೋಸ್ಕರ ಗ್ಯಾಸನ್ನು ಆನ್ ಮಾಡಿಟ್ಕೊಳ್ಳೋಣ. ಇವಾಗ ನೋಡ್ತಾ ಇದ್ರಲ್ವ, ಬೆಲ್ಲ ಎಲ್ಲದ್ರ ಜೊತೆಗೂ ಸೇರ್ತಾ ಇದೆ. ಇದು ಸ್ವಲ್ಪ ಕರಗಬೇಕ್ರಿ ಇದ್ರ ಜೊತೆಗೆ. ಇದಾದ ನಂತರ ಇದಕ್ಕೆ ನಾನು ಒಂದು 3 ಏಲಕ್ಕಿ ಹಾಗೆಯೇ 1 ಲವಂಗನ ತೊಗೊಂಡು ನಾನು ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ರೀ. ನೋಡ್ತಾ ಇರ್ಬೋದಲ್ವ ಬೇಳೆ ತರಿಯಾಗಿ ಯಾವ ರೀತಿ ಆಗಿದೆ ಅಂತಂದು. ಇದಿಷ್ಟಾದರೆ ಸಾಕು ಫ್ರೆಂಡ್ಸ್. ಇದಕ್ಕೆ ನಾನು ಏಲಕ್ಕಿ ಲವಂಗನ ಸೇರಿಸ್ಕೊತಾ ಇದ್ದೀನಿ. ಸೇರಿಸಿದ ನಂತರ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಮತ್ತು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಳನ ಮುಚ್ಚಿ ಕುದಿಯೋದಕ್ಕಿಡೋಣ. ಒಂದು 2ರಿಂದ 3 ನಿಮಿಷ ಅಷ್ಟೇ ಕುದಿಸ್ಕೊಳ್ಳಿ ಫ್ರೆಂಡ್ಸ್, ಸಾಕಾಗುತ್ತೆ. ಬೆಲ್ಲ ಕರಗುತ್ತೆ ನೋಡಿರಿ. ಇದಿಷ್ಟು ತೆಳುವಾಗಿದೆ ಅಲ್ವಾ. ಇದು ಸ್ವಲ್ಪ ತಣ್ಣಗಾದ ನಂತರ ತುಂಬಾ ಗಟ್ಟಿಯಾಗುತ್ತೆ. ಅದಕ್ಕೋಸ್ಕರ ಇಷ್ಟೇ ತೆಳುವಾಗಿರಲಿ ಇದು ಫ್ರೆಂಡ್ಸ್. ಇದ್ರ ಜೊತೆಗೆ ನಾನು ಚಪಾತಿ ಪದರವಾಗಿರುವಂತಹ ಚಪಾತಿ ಕೂಡ ಮಾಡ್ಕೊಂಡಿದ್ದೆ. ಹಾಗಾದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂತ ಭಾವಿಸ್ತೇನೆ ರೀ. ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ. ಇನ್ನೂ ಜಾಸ್ತಿ ಇಷ್ಟ ಆಯ್ತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿರಿ. ಹೆಂಗಾಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ ರೀ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.